ಸಂಸಾರದಾಗಿದ್ದಾಗ ಯಾರು ಮುಖ್ಯ? ಅತ್ತಿ ಮುಖ್ಯೋ, ಮಾವು ಮುಖ್ಯೋ, ಮೈದ್ ಮುಖ್ಯೋ, ಮಕ್ಕಳು ಮುಖ್ಯೋ? ಪ್ರತಿಯೊಬ್ಬರು ಮುಖ್ಯ. ಇಡೀ ಮನೆಯೊಳಗೆ ಒಬ್ರು ಅಳ್ತಿದ್ರಂದ್ರೆ ನೀವೇ ನೋಡಿರ್ಬೇಕು. ಮನ್ಯಾಗ ಯಾರಿಗಾರೊಬ್ರು ಆರಾಮ ಇದ್ದಿದ್ರಂದ್ರೆ ಇಡೀ ಮನೆ ಡಲ್ ಆಗಿರ್ತದೆ. ಒಬ್ಬರಿಗೆ ಆರಾಮಿಲ್ಲ, ಇಡೀ ಮನೆ ಡಲ್ ಆಗ್ತದೆ. ಯಾರೊಬ್ರು ಕೋಪ ಮಾಡ್ಕೊಂಡ್ರೆ ಎಲ್ಲರಿಗೂ ಒಂಥರ ಸಂಕಟ ಇರ್ತದೆ ಮನಸ್ಸಿನಾಗ. ಈ ಸಂಸಾರ ಅನ್ನೋದು 12 ಮಳೆ ಇದ್ದಂಗೆ. ಪ್ರತಿಯೊಬ್ಬರು ಮುಖ್ಯ ಇದ್ರೊಳಗೆ. ಎಲ್ಲ ಪರಿವಾರಗಳು ಇರೋದು ಒಂದೇ ತತ್ವದ ಮೇಲೆ ಇರುವಂತಹದ್ದು. ಅದು ವಿಶ್ವಾಸ, ನಂಬಿಕೆ ಮೇಲೆ ಇರ್ಬೇಕೆಲ್ಲಾನು. ಗಂಡ ಏನ್ ಮಾಡ್ತಾನ ಅಂತ ಹೆಂಡತಿ ಪತ್ತೇದಾರಿ ಕೆಲಸ ಮಾಡಿದ್ರೆ, ಹೆಂಡತಿ ಏನ್ ಮಾಡ್ತಾನ ಅಂತ ಪತ್ತೇದಾರಿ ಕೆಲಸ ಗಂಡ ಮಾಡಿದ್ರೆ ಸಂಸಾರ ನಡೆಯುವುದಿಲ್ಲ. ನಂಬಿಕೆ ಮೇಲೆ ನಡಿಬೇಕು, ಪೂರ್ತಿ ನಂಬಿಕೆ ಇರಬೇಕು, ಅದ್ರಾಗ ಅಲ್ಲ. ಇದು ಬಹಳ ಮುಖ್ಯ. ಇಡೀ ಪರಿವಾರದ ಕಂಬ ನಿಂತಿರೋದೇ ನಂಬಿಕೆ ಮೇಲೆ, ವಿಶ್ವಾಸದ ಮೇಲೆ. ಸಂಸಾರದಾಗ ಒಂದು ಶಿಸ್ತು ಇರಬೇಕು, ಒಂದು ಪ್ರೀತಿ ಇರಬೇಕು. ಬರೇ ಶಿಸ್ತಿದ್ರೆ ಮನೆ ಸೆಂಟ್ರಲ್ ಜೈಲ್ ಆಗಿಬಿಡ್ತದೆ. ಹೇಳ್ದಂಗೆ ಕೇಳ್ಕೊಂಡಿರೋ ಅದು ಹೆದರ್ಕೊಂಡು ಮನ್ಯಾಗ ಒಂದು ಜೈಲ್ ಆದಂಗೆ ಆಗ್ತದೆ. ಬರೇ ಫ್ರೀಡಮ್ ಇತ್ತಂದ್ರೆ, ಬರೇ ಪ್ರೀತಿ ಇತ್ತಂದ್ರೆ ಕಂಟ್ರೋಲ್ ಇರೋದಿಲ್ಲ. ಮಕ್ಳು ಏನು ಮಾಡ್ತಾರೋ, ಅವ್ರೇನು ಮಾಡ್ತಾರೆ, ಇವ್ರೇನು ಮಾಡ್ತಾರೆ ಗೊತ್ತಾಗೋದಿಲ್ಲ. ಈ 3 ಮಾತ್ರ ಬಹಳ ಮುಖ್ಯ ಸಂಸಾರಕ್ಕೆ. ಒಂದು ನಂಬಿಕೆ, ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇರಬೇಕು. ನಂಬಿಕೆ ಜೋಡಿ ಪ್ರೀತಿ ಇರಬೇಕು, ಪ್ರೀತಿ ಜೋಡಿ ಶಿಸ್ತು ಇರಬೇಕು. ಮಕ್ಕಳನ್ನು ಬೆಳೆಸೋದು ಹೇಳ್ತೀವಲ್ಲ, ಅಪ್ಪ ಅಮ್ಮ ಪ್ರೀತಿ ಮತ್ತು ಶಿಸ್ತಿನಿಂದ ನಡ್ಕೋಬೇಕು. ಎಲ್ಲ ಪರಿವಾರ ಪೂರ್ತಿ ನಂಬಿಕೆ ಮೇಲೆ ಇದ್ದಾಗ ನಮ್ಮ ಸಂಸಾರನೂ ಹಾಗೆ ಗಟ್ಟಿಯಾಗಿರ್ಬೇಕಾತಂದ್ರೆ ಈ 3 ಇರಬೇಕಾಗ್ತದೆ. ಈಗ ಮಕ್ಕಳನ್ನು ಬೆಳೆಸೋದ್ರ ಬಗ್ಗೆ ಒಂದು 2 ನಿಮಿಷ ಹೇಳಬೇಕು. ಜನ ಅದರೊಳಗೆ ನಿಮ್ಮ ಪರಿವಾರದವರು, ನಿಮ್ಮ ಮನ್ಯಾಗ ಸಣ್ಣ ಮಕ್ಕಳು ಯಾರು ಇರ್ತಾರೆ, ಸಣ್ಣವರು, ನೀವು ಹೇಳಿದಂಗೆ ಖಾತ್ರಿ ಮಾಡೋದಿಲ್ಲ, ನೀವು ಮಾಡ್ದಂಗೆ ಮಾಡ್ತಾರೆ. ಅಪ್ಪ ಮನೆಗೆ ಬರ್ತಾನ, ಹೇಳ್ತಾನೆ, ಮಗನ ಸುಳ್ಳು ಹೇಳಬಾರ್ದು ಅಂತಾನೆ. ಹ್ಞೂ ಅಪ್ಪ ಅಂತಾನೆ ಹುಡುಗ. ಒಂದು 10 ಮಿನಿಟ್ ಅಪ್ಪ TV ಸೀರಿಯಲ್ ನೋಡ್ತಿರ್ತಾನೆ, ಮೊಬೈಲಿಗೆ ಫೋನ್ ಬರ್ತದೆ. ತಗೊಳ್ಳೋ ಮನಸ್ಸಿಲ್ಲ ಅಪ್ಪಗ. ಇಲ್ಲ ಅಂತ ಹೇಳ್ಬಿಡು. ಎಲ್ಲರ ಮನೆಯಾಗ ಆಗೋದು ಇದು. ಹೆಂಡ್ತಿ ಹೇಳ್ತಾ ಇಲ್ಲ ಅಂತ ಹೇಳು, ಮಲ್ಕೊಂಡಾರ ಅಂತ ಹೇಳ್ಬಿಡು. ಆಕೆ ಪಾಪ ಹೇಳ್ತಾಳೆ. ಹುಡುಗ ನೋಡ್ದ, ಎಲ್ಲ ಇವನ ಅಪ್ಪ ಹೇಳಿದ್ದೇನು ಇದೀಗ, ಸುಳ್ಳು ಹೇಳಬೇಡ ಅಂತ ಹೇಳಿದ್ದ. ಈಗ ತಾನಲ್ಲ, ಅವನ ಕಡೆಯಿಂದ ಸುಳ್ಳು ಹೇಳಿಸ್ತಾನೆ. ಇದೇ ಥರ ಒಂದು 4-5 ಸಲ ಆದರೆ ಹುಡುಗ ಏನು ಖಾತ್ರಿ ಆಗ್ತದಂದ್ರೆ, ಫೋನ್ಯಾಗ ಸುಳ್ಳು ಹೇಳಿದ್ರೆ ಏನು ತಪ್ಪಲ್ಲ ಅಂತ ಅನಿಸ್ತು. ಅವ SSLC ಮುಗಿಸಿ ಕಾಲೇಜಿಗೆ ಬಂದಾಗ ಒಂದು ಫೋನ್ ಕೊಡಿಸ್ತೀರಿ, ಅವ್ನು ಕ್ಲಾಸ್ ತಪ್ಪು ಸಿನಿಮಾಕ್ಕೆ ಹೋಗ್ತಾನೆ. ನೀವು ಫೋನ್ ಮಾಡ್ಕೈ ಎಲ್ಲಿದ್ದೀವೋ ಮಗನ ಅಂತ ಕೇಳ್ತೀರಿ. ಅಪ್ಪ ಸ್ಪೆಷಲ್ ಕ್ಲಾಸ್ ನಡೆದು ಆಮೇಲೆ ಫೋನ್ ಮಾಡ್ತೀನಿ ಅಂತಾನವ. ಅವ್ನು ಸುಳ್ಳು ಹೇಳಿ ಕಲಿಸಿದವ್ರು ಯಾರು? ನಾವೇ ತಾನೇ ಕಲಿಸಿದ್ದು. ಆದ್ದರಿಂದ ಮಕ್ಕಳಿಗೆ ನಾವು ಮಾದರಿ ಆಗಲಾರ್ದ, ಇಂಗ್ಲೀಷ್ನ ಒಂದು ಮಾತು ಚಂದದ, ಡೋಂಟ್ ಆಸ್ಕ್ ಯುವರ್ ಸನ್ ಟು ಗೋ ಆನ್ ಮೂನ್, ಡೋಂಟ್ ಆಸ್ಕ್ ಯುವರ್ ಸನ್ ಟು ಗೋ ಆನ್ ಮೂನ್, ಯು ಗೋ ಫಸ್ಟ್ ಆ್ಯಂಡ್ ಇನ್ವೈಟ್ ಹಿಮ್ ಅಂತ. ನಾ ಮಾಡ್ಲಿಕ್ಕೆ ಆಗಲಾರದನ್ನು ಮಕ್ಕಳಿಗೆ ಹೇಳಬೇಡ್ರಿ. ಮತ್ತು ಇನ್ನೊಂದು ಕಡೆ ಮಾತು ಹೇಳ್ಬಿಡ್ತೀನಿ, ಮಕ್ಕಳು ತಪ್ಪೇ ಹೆಚ್ಚು ತೋರಿಸ್ಬೇಡ್ರಿ. ಬೆಳೆದಂಗೆ ಮಕ್ಕಳು, ಸಣ್ಣ ಮಕ್ಕಳಿದ್ದಾಗ ನೀವು ನೋಡಿರ್ಬೇಕು, ಸಣ್ಣ ಇದ್ದಾಗ ಅಮ್ಮ ನಮ್ಮ ಶಾಲ್ಯಾಗ ಪ್ರೋಗ್ರಾಮ್ ಅದ ಬರ್ಬೇಕು ನೀವು ಅಂತ ಹಠ ಹಿಡಿತಾವೆ ಮಕ್ಕಳು, ಬರಬೇಕು. ಮತ್ತು ಸ್ಟೇಜ್ ಮೇಲೆ ಬಂದರೂ ಮಕ್ಕಳು ನೋಡ್ತಿರ್ತಾವೆ, ಅವ್ವ ಅಪ್ಪ ಇಲ್ಲಿದ್ದಾರೆ ಹೆಂಗೆ ನೋಡ್ತಿರ್ತಾವೆ. ಅದೇ ದೊಡ್ಡವಾಗಿ 8ನೇ ಕ್ಲಾಸಿಗೆ ಬರಲಿ, ಅಮ್ಮ ನೀ ಬರಬೇಡ ಶಾಲೆಗೆ, ಏನು ಬರಬೇಡ, ನೀನು ಏನು ಬರೋದು ಬೇಕಾಗಿಲ್ಲ, ಯಾರೂ ಬರೋದಿಲ್ಲ. ಯಾಕೆ ಸಡನ್ ರಿವರ್ಸ್ ಯಾಕಾಯ್ತು? ಆ ಹುಡುಗರಿಗೆ ಈಗ ಕಾನ್ಷಿಯಸ್ ಆಗಿಬಿಡ್ತಾರೆ. ಈಗ ಫ್ರೆಂಡ್ಸ್ ಇದ್ದಾರೆ, ಸಡನ್ಲಿ ಪೇರೆಂಟ್ಸ್ ಬಿಕಮ್ ಔಟ್ ಆಫ್ ಫ್ಯಾಷನ್ ಆಗಿಬಿಡ್ತಾರೆ. ಬರೋದು ಬೇಡ, ಅಮ್ಮ ಕಂಪ್ಲೇಂಟ್ ಮಾಡ್ತಾಳೆ ಅಂತ ಅನಿಸ್ತದೆ. ಇದು ಶುರು ಆಗ್ತದೆ, ಬದಲಾವಣೆ ಆಗ್ತದೆ. ಅದಕ್ಕೆ ನಾನು ಒಂದು ಹೇಳ್ತೀನಿ, ತಪ್ಪಾದಾಗ ದಯವಿಟ್ಟು ಭಾಳ ಹೈಲೈಟ್ ಮಾಡಬೇಡ್ರಿ.